ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದು 7 ಗಂಟೆ. ಆಲ್ರೆಡಿ ಬೆಳಗ್ಗೆನೇ ಎದ್ದು 6:30ಗೆ ಎದ್ದು ಆಲ್ರೆಡಿ ತಿಂಡಿಗೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನೆನೆ ದೋಸೆ ರುಬ್ಬಿಟ್ಟಿದ್ನಲ್ಲ, ದೋಸೆ ಮಾಡಿಬಿಟ್ಟು ಆಲೂಗೆಡ್ಡೆ ಪಲ್ಯ ಮಾಡಬೇಕು. ಹಾಗೆ ಇವತ್ತು ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇವಾಗ ಫಸ್ಟು ಆಲೂಗೆಡ್ಡೆನ ಬೇಯಿಸ್ಕೊತಿದ್ದೀನಿ. ಯಾಕಂದರೆ ಆಲೂಗೆಡ್ಡೆ ಪಲ್ಯ ದೋಸೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಫಸ್ಟು ಆಲೂಗೆಡ್ಡೆನ ಬೇಯಕ್ಕೆ ಇಡ್ತಿದ್ದೀನಿ. ಹಾಗೆ ಇನ್ನೊಂದು ಸೈಡು ಸ್ವಲ್ಪ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ನನ್ನ ಮಗನ ಬರ್ಡೇ ಇತ್ತಲ್ಲ, ಅವನಿಗೆ ಸ್ವಲ್ಪ ಪಾಯಸ ಅಂದರೆ ಇಷ್ಟ, ಅದಕ್ಕೋಸ್ಕರ ಪಾಯಸನ ಮಾಡ್ತಾಯಿದ್ದೀನಿ. ಈ ಸೈಡು ಶಾವ್ಗೆ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ತುಪ್ಪದಲ್ಲಿ ಹುರಿದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಆಲೂಗೆಡ್ಡೆ ಬೇಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಪಲ್ಯಕ್ಕೂ ಸಹ ರೆಡಿ ಮಾಡ್ಕೊತಿದ್ದೀನಿ. ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತೆಗೆದು ಇದೇ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಪಲ್ಯಕ್ಕೆ ಸ್ವಲ್ಪ ಶುಂಠಿ ತುರಿದು ಹಾಕಿ, ಆವಾಗ ಟೇಸ್ಟ್ ಬಂದು ಸೇಮ್ ಹೋಟೆಲ್ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ ಆಲೂಗೆಡ್ಡೆ ಪಲ್ಯ, ಅದೇ ಥರನೇ ಬರುತ್ತೆ. ನನ್ನ ಮಗ ನೈಟೇ ಹೇಳಿ ಮಲ್ಕೊಂಡಿದ್ದ. ಬೆಳಗ್ಗೆ ನಾನು ಮಲ್ಕೊಂಡಿರ್ಬೇಕಂದ್ರೇ ನೀವು ಫಸ್ಟ್ ವಿಶ್ ಮಾಡಬೇಕು, ಯಾರು ಫಸ್ಟ್ ವಿಶ್ ಮಾಡ್ತೀರಾ ನೋಡ್ತೀನಿ ಅಪ್ಪ ಅಮ್ಮ ಅಂತ ಹೇಳಿ ಮಲ್ಕೊಂಡಿದ್ದ. ನನ್ನ ಹಸ್ಬೆಂಡ್ನ ಹಾಲು ತೊಗೊಂಬರೋಕ್ಕೆ ಅಂದ್ಬಿಟ್ಟು ಅಂಗಡಿಗೆ ಕಳಿಸಿದ್ದೆ. ಅವ್ರು ಬರೋಷ್ಟರಲ್ಲಿ ವಿಶ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವಿಶ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಅವ್ನು ಇನ್ನೂ ಮಲ್ಕೊಂಡಿರ್ಬೇಕಾದ್ರೇ ಹ್ಯಾಪಿ ಬರ್ಡೇ ಚಿನಿ ಅಂತ ಅಂದೆ. ಅದಕ್ಕೆ ಅವ್ನು ಫುಲ್ ಖುಷಿ ಪಟ್ಬಿಟ್ಟ. ಬಂಗಾರಿ ಎದ್ದೊಳಿ, ಬೇಗ ಸ್ನಾನ ಮಾಡ್ಕೊಳ್ಳಿರಂತೆ. ಎದ್ದೊಳಿ ಸರ್. ಹ್ಯಾಪಿ ಬರ್ಡೇ. ಅಪ್ಪನಾ? ಅಪ್ಪ ನೀನು ಹೇಳಿದ್ ಮರ್ತೋಗ್ಬಿಟ್ಟೈತೆ. Daxi, happy birthday. Happy birthday to you. Kit Kat nigoskara. Surprise you. Happy birthday to you. ನನ್ನ ಮಗನಿಗೆ ಅವ್ರ ಅಪ್ಪನ ಮೇಲೆ ಬೇಜಾರಾಗ್ಬಿಟ್ಟಿತ್ತು. ಯಾಕಂದರೆ ಫಸ್ಟ್ ವಿಶ್ ಮಾಡಿಲ್ವಲ್ಲ, ಇಬ್ಬರು ಜೊತೆಗೆ ವಿಶ್ ಮಾಡಿ ಅಂತ ಹೇಳಿದ್ದ. ವಿಶ್ ಮಾಡಿಲ್ಲಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ. ಆಮೇಲೆ ಚಾಕ್ಲೇಟ್ ನೋಡ್ಬಿಟ್ಟು ಖುಷಿಪಟ್ಟ. ಆಮೇಲೆ ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ಚಾಕ್ಲೇಟ್ಸ್ ಎಲ್ಲ ಕೊಡಬೇಕಿತ್ತಲ್ಲ, ಹಾಗಾಗಿ ಚಾಕ್ಲೇಟ್ಸ್ನೆಲ್ಲ ಸಪ್ರೇಟ್ ಒಂದು ಬಾಕ್ಸ್ಗೆ ಹಾಕಿ ಇಟ್ಟೆ. ಈ ರೀತಿ ಕೊಟ್ಟು ಕಳಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟ್ ಬಾಕ್ಸ್ ಅಂತ ಹಾಕಿ ಇಟ್ಟಿದ್ದೆ. ಇವಾಗ ಎಲ್ಲರೂ 3 ಜನನೂ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಬರ್ಡೇ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಆಶೀರ್ವಾದ ಪಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೊರಟಿದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಬಂದು ನನ್ನ ಮಗನ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಪೂಜೆನ ಮಾಡಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ನಾನು ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂತೂ ಇವತ್ತು ಫುಲ್ ಮೆಸ್ಸಿ ಅಂತಲೇ ಹೇಳ್ತೀನಿ. ಗಡಿಬಿಡಿ ಥರನೇ ಆಗೋಯ್ತು. ಎಷ್ಟು ಬೇಗ ಇದ್ರೂ ಅಂದರೆ ಸ್ಕೂಲಿಗೆ ಹೋಗೋಷ್ಟರಲ್ಲಿ ಎಲ್ಲ ಮುಗಿಸ್ಬೇಕಲ್ಲ, ಅದು ಟಾಸ್ಕ್. ಸ್ಕೂಲಿಗೆ ಏನಾದ್ರು ಲೇಟ್ ಆಯಿತು ಅಂದರೆ ಸುಮ್ಮನೆ ಆಮೇಲೆ ಬಿಟ್ಟು ಫಟ ಅಂತ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಬೇಗ ಎದ್ದಿದ್ದಲ್ಲ, ಹಾಗಾಗಿ ಬೆಳಗ್ಗೆ ಬೇಗ ಇತ್ತು. ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲೇ ಅವನಿಗೆ ಟೈಮ್ ಆಗಿಬಿಟ್ಟಿತ್ತು ಪಾಪಚ್ಚಿ. ದೇವಸ್ಥಾನದಿಂದ ಬಂದಿದ್ದ ತಕ್ಷಣ ಎಲ್ಲ ಫಸ್ಟೇ ನಾನು ರೆಡಿ ಮಾಡಿಟ್ಟಿದ್ದೆ. ಯಾಕಂದರೆ ಲೇಟ್ ಆಗುತ್ತೆ. ಹಿಂಗೆ ಬರ್ಡೇಸ್ ಏನಾದರೂ ಇತ್ತು, ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಲೇಟ್ ಆಗುತ್ತೆ, ನನಗೆ ಗೊತ್ತು. ಹಾಗಾಗಿ ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಲಂಚ್ ಬಾಕ್ಸು, ಬ್ಯಾಗು ಮತ್ತು ಚಾಕ್ಲೇಟ್ಸ್ ಎಲ್ಲ ಪ್ಯಾಕೆಟ್ಸಲ್ಲಿ ತಂದಿದ್ವಿ. ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಎಲ್ಲ ಎತ್ತಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಗಿದ್ದೆ. ಇನ್ನೇನಿದ್ರು ಬೀಗ ತೆಗ್ದುಬಿಟ್ಟು ಬಾಗಿಲು ತೆಗೆದು ಬ್ಯಾಗ್ ಎತ್ಕೊಂಡು ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ದೇವಸ್ಥಾನದಿಂದ ಬಂದಿದ್ದ ತಕ್ಷಣ ಬ್ಯಾಗ್ ತೊಗೊಂಡು ಹೋಗಿದ್ದಾಯಿತು. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ದೋಸೆ ಮಾಡಿದ್ದೆ. ಯಾಕಪ್ಪ ಅಂದರೆ ನನ್ನ ಮಗನಿಗೆ ದೋಸೆ ಇಷ್ಟ, ಹಾಗಾಗಿ ಫಸ್ಟೇ ಕೇಳಿಬಿಡ್ತೀನಿ. ಬರ್ಡೇಸ್ ಏನಾದರೂ ಇದ್ದಾಗ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನೇ ಮಾಡಿಕೊಡ್ತೀನಿ. ನಾರ್ಮಲಾಗಿ ಯೂಶ್ವಲಿ ಅದೇ ಮಾಡೋದು. ಅವ್ನು ಕೇಳಿದ್ರೆ ಇಲ್ಲ ಉಪ್ಪಿಟ್ಟು ಹೇಳ್ತಾನೆ, ಇಲ್ಲ ದೋಸೆ ಹೇಳ್ತಾನೆ. ಅದಕ್ಕೆ ಉಪ್ಪಿಟ್ಟೇನು ಮಾಡೋದು ಬೇಡ, ದೋಸೆ ಮಾಡೋಣ ಅಂದ್ಬಿಟ್ಟು ದೋಸೆನ ಮಾಡಿದ್ದೆ. ದೋಸೆ ತಿಂದ್ಕೊಂಡು ಸ್ಕೂಲಿಗೆ ಹೋದ. ಸ್ಕೂಲಲ್ಲೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ದೀವಿ, ಕೊಡ್ತಾನೆ. ಇನ್ನು ಸಂಜೆ ಬರ್ಡೇ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಆದರೂ ನನ್ನ ಮಗ ಕೇಳ್ತಿದ್ದ, ಅಪ್ಪ ನನ್ನ ಬರ್ಡೇ ಮಾಡಲ್ವ, ಗ್ರ್ಯಾಂಡ್ ಬಲೂನೆಲ್ಲ ಡೆಕೋರೇಷನ್ ಮಾಡಿ ಅಂತ. ಇಲ್ಲ VVSಲ್ಲಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಹಾಗಿದ್ರು ನನ್ನ ಮಗ ಕೇಳ್ತಿದ್ದಾನೆ. ಅಕಸ್ಮಾತ್ ಸೆಲೆಬ್ರೇಟ್ ಮಾಡಿದ್ರು ಸಿಂಪಲಾಗಿ ಕೇಕ್ ತೊಗೊಂಬಂದು, ಈ ಸಲ ಯಾರನ್ನೂ ಕರೆಯೋಕ್ಕೆ ಹೋಗಲ್ಲ, ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ. ನಾವು ಏನು ಬರ್ಡೇ ಏನು ಮಾಡೋದು ಬೇಡ ಅಂದ್ಕೊಂಡಿದ್ವಿ. ಅಂದರೆ ಪ್ರತಿ ಸಲವೂ ನೈಬರ್ಸ್ನೆಲ್ಲ ಕರೆದು ಮಾಡ್ತಿದ್ವಿ. ಬಟ್ ಈ ಸಲ ಏನು ಬೇಡ, ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸಲ ಯಾರನ್ನೂ ಕರೆಯೋಕ್ಕೆ ಹೋಗಲ್ಲ.
ಸಿಂಪಲ್ಲಾಗಿ ಕೇಕ್ ತೊಗೊಂಬಂದ್ಬಿಟ್ಟು ಸಂಜೆ ನಾನು ನಮ್ಮ ಮನೆ ಪ್ಲಸ್ ನಮ್ಮಮ್ಮ ನನ್ನ ತಮ್ಮ ಬಂದರೆ ಬರಬಹುದು. ನನ್ನ ತಮ್ಮ ಏನಾದರೂ ಕೆಲಸದಿಂದ ಬೇಗ ಬಂದರೆ ಅವ್ನು ಬರ್ತಾನೆ, ಇಲ್ಲಾಂದರೆ ನಮ್ಮಮ್ಮ, ನಾನು ನನ್ನ ಹಸ್ಬೆಂಡ್ ಇಷ್ಟೇ ಜನ. ಇನ್ನು ಈ ಸಲ ಏನಕ್ಕೆ ಮಾಡೋದು ಬೇಡ ಅಂತ ಅಷ್ಟೆ. ಇನ್ನು ಹೇಗೆ ಹೋಗುತ್ತೆ ಏನು ಪ್ಲ್ಯಾನ್ಸ್ ಇಲ್ಲ, ಏನು ಸ್ಪೆಷಲ್ ಪಾಯಸ ಮಾಡಿದ್ದೀನಿ ಅಷ್ಟೇ. ನೋಡಬೇಕು ಸಂಜೆಗೆ ತಿರ್ಗಿ ಅಡುಗೆ ಏನಾದ್ರು ಮಾಡಬೇಕು. ಹೇಗೆ ಹೋಗುತ್ತೆ ವ್ಲಾಗ್ ಅಂತ ನೋಡೋಣ. ಮಗ ಕೇಳಿದ್ಕೆ ಏನೇನೆಲ್ಲ ಮಾಡ್ತೀಯ ನೋಡಿ ನೀನು. ಹಾಂ, ಮಗ ಕೇಳ್ದ ಅಂದ್ಬಿಟ್ಟು ಅದು ತೆಗ್ದ್ಬಿಟ್ಟು ಹಾಕ್ಬೇಕು ಕವರು. ಅದು ಕವರ್ ತೆಗ್ದು ದಕ್ಷಿಯವರೇ ಇಲ್ಲಿ ದಕ್ಷಮ್ಮ ಹೇಯ್ ಓಕೆನಾ? ಚೆನ್ನಾಗೈತಪ್ಪ, ಅಲ್ಲಿ ಹೇಳಿದ್ರೆ ಸರಿ ಇರಲ್ಲ. ಹ್ಯಾಪಿನಾ? ನೀವು ಇವಾಗ ಯಾಕೆ ತೆಗಿತಾ ಇದೆಯಾ? ಹಾಂ, ಇವಾಗ ಸೂಪರಾಗಿ ಕಾಣಿಸ್ತೈತಿ ನೋಡು ಬಂಗಾರಿ. ಇವಾಗ ಹ್ಯಾಪಿನಾ? ಅವಾಗಲೇ ಹ್ಯಾಪಿ ಇರಲಿಲ್ಲ. ಏಕೆ? ಇಲ್ಲಿ ನೋಡಿ, ಇಲ್ಲಿ ಕವರ್ಗೆ ಹಾಕಿ ಎತ್ತಿಡೋಣ ಬಿಡಮ್ಮ. ಅದು ಸೂಪರ್ ಐತಿ. ವಾವ್, ಸೂಪರ್ ಸೂಪರ್. ಅವು ಓಲ್ಡಾರಿಯೋ ಚಿನಿ, ಅವು ಓಲ್ಡಾರಿಯೋ 5 years ನಿನಗೆ. ನಿನ್ನ ಬರ್ಡೇಗೆ ನೀನೇ ಹೇಳ್ತಿದ್ಯಾ ಹ್ಯಾಪಿ ಬರ್ಡೇ ಟು ಯು? ನನ್ನ ಮಗಂಗಂತೂ ಬರ್ಡೇ ಅಂದರೆ ಏನೋ ಒಂಥರ ಅವನಿಗೆ ಖುಷಿ. ಯಾವಾಗಲೂ ಕೇಳ್ತಾ ಇರ್ತಾನೆ, ನನ್ನ ಬರ್ಡೇ ಯಾವಾಗ ಬರುತ್ತೆ, ಇನ್ನೂ ಎಷ್ಟು ದಿನ ಬೇಕು, ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇರ್ತಾನೆ. ಇವತ್ತೂ ಅಷ್ಟೇ ಬರ್ಡೇಗೆ ಅದು ಅವರಪ್ಪ ಒಂದು ಸ್ಟಿಕ್ಕರ್ ತೊಗೊಂಬಂದಿದ್ರು. ಬಲೂನ್ ಎಲ್ಲ ಬೇಕು ಅಂತ ಹೇಳಿದ್ನಲ್ವ, ಬಲೂನ್ ಎಲ್ಲ ಬೇಡ ಅಂದ್ಬಿಟ್ಟು ಈ ರೀತಿ ಸಿಂಪಲ್ಲಾಗಿ ಸ್ಟಿಕ್ಕರ್ ತಂದಿದ್ರು. ಅವ್ನು ಖುಷಿ ಆಗಲಿ ಅಂದ್ಬಿಟ್ಟು ಅದಕ್ಕೋಸ್ಕರ ಅದನ್ನ ಅಂಟಿಸಿದ್ರಲ್ಲ. ಕೇಕ್ ಇಟ್ಬಿಟ್ಟು ಒಂದು ಸ್ವಲ್ಪ ಫೋಟೋ ತೊಗೊಳ್ಳೋಣ ಅಂತ ತೊಗೊತಿದ್ರೆ ಅಲ್ಲಿ ಅವನಿಗೆ ಆಂಜನೇಯ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಆಂಜನೇಯಂದು ಸಾಂಗ್ ಹಾಕಿಸ್ಕೊಂಡು ನೋಡ್ತಿದ್ದ. ಫೋಟೋ ತೆಗೆಸ್ಕೊಳ್ಳೋ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಕೇಕ್ ನಮ್ಮಮ್ಮ ಬಂದರು ಅಂತ ಹೇಳ್ಬಿಟ್ಟು ಇವಾಗ ಕೇಕ್ನ ಕಟ್ ಮಾಡಿಸ್ತಿದ್ವಿ. ಅವನಂತೂ ಅವ್ನ ಚೇರ್ ಇದೆ ಅವ್ನ ಹೈಟಿಗೆ ತಕ್ಕಂಗೆ, ಅದನ್ನು ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ. ಚೇರ್ ಹಾಕ್ಕೊಂಡು ಕುತ್ಕೊಂಡು ಕೇಕ್ ಯಾವಾಗ ಕಟ್ ಮಾಡೋದು ಅಂತ ತುಂಬಾ ವೆಯ್ಟ್ ಮಾಡ್ತಿದ್ದ. ಬರ್ಡೇ ಅಂದರೆ ಸಾಕು ಅವ್ನಿಗೊಂಥರ ಖುಷಿ. ಯಾರದೇ ಬರ್ಡೇ ಆಗಲಿ, ನನ್ನದೇ ಆಗಲಿ, ನನ್ನ ಹಸ್ಬೆಂಡ್ದೇ ಆಗಲಿ, ಅವನದೇ ಆಗಲಿ, ಒಂಥರ ಫುಲ್ ಎಕ್ಸೈಟ್ಮೆಂಟಲ್ಲಿ ಇರ್ತಾನೆ. ಅವ್ನಿಗೆ ಬರ್ಡೇ ಅಂದರೆ ಏನೋ ಒಂಥರ ಖುಷಿ. ಬೇಕಂದರೆ ನೆನೆಸ್ಕೊಂಡಂಗೆಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿರ್ತಾನೆ. ಯಾವಾಗ ಬೇಕು ಅಂದರೆ ಅವಾಗ. ಇವಾಗ ಕೇಕ್ ಕಟ್ ಮಾಡ್ತಿದ್ದಾನೆ. ಕೇಕ್ ಕಟ್ ಮಾಡಿಬಿಟ್ಟು ಅಮ್ಮ ಬಾ ಇಲ್ಲಿ ಅಂತ ಕರೆದ. ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಕೇಕ್ ತಿನ್ಕೊಂಡು ನೆಕ್ಸ್ಟು ಅವ್ರ ಅಪ್ಪನ್ನ ಕರೆದ. ಫೋಟೋ ಎಲ್ಲ ತಗೊಂಡ್ವಿ. ಇವಾಗ ಬರ್ಡೇ ಮುಗೀತಲ್ಲ, ಇನ್ನು ತಿರ್ಗಾ ಯಾವಾಗ ಬೇಕಂದ್ರೂ ಅವನಿಗೆ ಬರ್ಡೇಸ್ ಏನಾದರೂ ನೆನಪಾಯಿತು ಅಂದರೆ, ಇವಾಗ ಅವ್ರ ಫ್ರೆಂಡ್ಸ್ ಯಾರಾದರೂ ಬರ್ಡೇ ಏನಾದರೂ ಸೆಲೆಬ್ರೇಟ್ ಮಾಡಿ ಕೇಕ್ ಕಟ್ ಮಾಡ್ತು ಅಂದರೆ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಅವನು ಕೇಕ್ ತೊಗೊಂಬಂದು ಕಟ್ ಮಾಡ್ತಾನೆ. ಅಟ್ಲೀಸ್ಟ್ ಒಂದು ಪೀಸ್ ಆದರೂ ತೊಗೊಂಬಂದು ಅವನು ಕಟ್ ಮಾಡಬೇಕು. ಅದು ಬರ್ಡೇ ಮಾಡ್ಕೊಂಡಂಗೆ. ಅವ್ನಿಗೆ ಅಷ್ಟು ಇಷ್ಟ. ಬರ್ಡೇ ಯಾವಾಗ ಬರುತ್ತೆ, ಬರ್ಡೇಸ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾನೆ. ಇವಾಗ ಅವ್ರ ಅಪ್ಪಂಗೆ ತಿನ್ನಿಸ್ಬಿಟ್ಟು ಇವಾಗ ನಮ್ಮಮ್ಮ ಅಂದರೆ ಅವನ ಅಜ್ಜಿಗೆ ತಿನ್ನಿಸ್ತಿದ್ದಾನೆ. ಕೇಕ್ ಕಟ್ಟಿಂಗ್ ಆದಮೇಲೆ ನಾವೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ತುಂಬ ಸಿಂಪಲ್ಲಾಗೇ ಮಾಡಿದ್ವಿ ಈ ಸಲ. ತೀರಾ ಸಿಂಪಲ್ಲು. ಸುಮ್ಮನೆ ಒಂದು ಕೇಕ್ ತೊಗೊಂಬಂದು ಕಟ್ ಮಾಡಿಸಿದ್ವಿ ಅಷ್ಟೇ. ಕೇಕ್ ಎಲ್ಲ ಕಟ್ ಮಾಡಿಸಿದಾದ್ಮೇಲೆ ನಾವು ಹಿಂದೆ 1-2 days ಬ್ಯಾಕು ನಾವು ಮನೆ ನಿಯರು ಈ ರೀತಿ ಅವತಾರ್ದು ಎಕ್ಸಿಬಿಷನ್ ಇಟ್ಟಿದ್ರು. ಅದಕ್ಕೋಸ್ಕರ ಹೋಗಿದ್ವಿ ಲಾಸ್ಟ್ ಇಯರ್, ಅಂದರೆ ಡಿಸೆಂಬರಲ್ಲಿ ಹೋಗಿದ್ದು. ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಗೆ ಇಟ್ಕೊಂಡಿದ್ದೆ, ಅದಕ್ಕೆ ಈ ವಿಡಿಯೋದಲ್ಲಿ ಜಾಯಿನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನಾನು ವಾಯ್ಸ್ ಓವರ್ ಏನೂ ಕೊಡೋಲ್ಲ, ಹಾಗೇನೆ ಮ್ಯೂಸಿಕ್ ಜೊತೆ ಜಾಯಿನ್ ಮಾಡ್ತೀನಿ. ಹಾಗೆ ನೋಡ್ಕೊಂಡು
ಅವತ್ತಾರ್ದು ಎಕ್ಸಿಬಿಷನ್ ಎಲ್ಲ ಮುಗಿದ್ಮೇಲೆ ಹಾಗೆ ಒಳಗೋಯ್ತು ಅಂದರೆ ಸೇಲೆಲ್ಲ ಹಾಕಿದ್ರು. ಅಂದರೆ 10 ರುಪೀಸ್ಗೆ 20 ರುಪೀಸ್ಗೆ ಮತ್ತು ಪಿಂಗಾಣಿ, ಗ್ಲಾಸಸ್ಸು, ಡ್ರೆಸ್ಸು, ಮೊಬೈಲ್ ಪೌಚು ಈ ರೀತಿ ಎಲ್ಲ ಇಟ್ಟಿದ್ರು. ಅಷ್ಟೊತ್ತಿಗೆ ಇಲ್ಲಿ ವಾಟರ್ ಬಾರ್ ಥರ ಕಾಣಿಸ್ತು. ಇದಕ್ಕೆ ಹೋಗಬೇಕು ಅಂತ ಹೇಳ್ದೆ ನನ್ನ ಮಗ. ಸರಿ ಆಯಿತು ಹೋಗಪ್ಪ ಅಂತ ಹೇಳ್ಬಿಟ್ಟು ಇದಕ್ಕೆ ಕಳಿಸ್ಕೊಡ್ತಿದ್ದೀವಿ. ಎಷ್ಟೊತ್ತು 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 ಟೈಮಿಂಗ್ಸ್ ಎಷ್ಟೊತ್ತು? ಇದು ವಾಟರ್ಗೆ ಹೋಗ್ಬೇಕು ಅಂತ ಹೇಳಿದೆ. ಯಾಕಂದರೆ ನೀರಲ್ಲಿ ನನ್ನ ಮಗನಿಗೆ ಆಡೋದು ಅಂದರೆ ತುಂಬ ಇಷ್ಟ. ಇದಾದಮೇಲೆ ಕಾರ್ ರೇಸ್ಗೆ ಹೋಗಬೇಕು ಅಂತ ಸರಿ ಆಯಿತು ಅಂತ ಹೋಗು ಅಂತ ಕಳಿಸಿದ್ವಿ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.